How many 4-letter code can be formed using the first 10 letters of the English alphabet? If no letter can be repeated. 4-letter code from first 10 letters of English alphabet. ಇದು ನಿಮ್ಮ ಪ್ರಶ್ನೆ. 4, 10 ಮತ್ತು ನೋ ಲೆಟರ್ಸ್ ಕ್ಯಾನ್ ಬಿ ರಿಪೀಟೆಡ್. ಇದು ನಿಮ್ಮ ಕೀವರ್ಡ್ಸು. ಸೊ ಹೇಗೆ ಯೋಚನೆ ಮಾಡ್ಬೋದು? 4 ಜಾಗ 10 ಜನ ನಿಂತಿದ್ದಾರೆ ಕೂತ್ಕೊಳೋದಕ್ಕೆ. ಹೇಗೆಲ್ಲ ಕುಂಡಿಸ್ಬೋದು ನಾವು? ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀವಿ ನಾವು. ಸರಿನಾ? ನಮ್ಮ ಹತ್ರ A to J ವರೆಗೂ ಆಪ್ಷನ್ ಇದೆ. ಫಸ್ಟ್ 10 ಲೆಟರ್ಸ್ ಅಂತ ಹೇಳಿದ್ರೆ A to J ಬರುತ್ತೆ. ಇದರಲ್ಲಿ ನಾನು A ತೊಗೊಂಡು ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಮುಂದೆ ಏನು ಆಪ್ಷನ್ಸ್ ಇರುತ್ತೆ? ಮುಂದೆ ಆಪ್ಷನ್ಸ್ ಬಂದು B ಟಿಲ್ J ವರೆಗೂ ಇರುತ್ತೆ ಅಲ್ವಾ? ಇಲ್ಲಿ ನಾನು B ಉಪಯೋಗಿಸ್ತೀನಿ ಅಂತ ತಿಳ್ಕೊಳ್ಳಿ. ಸರಿನಾ? ನೆಕ್ಸ್ಟಲ್ಲಿ ಏನು ಆಪ್ಷನ್ಸ್ ಇರುತ್ತೆ? C ಇಂದ J ವರೆಗೂ C ಉಪಯೋಗಿಸ್ತೀನಿ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಇಲ್ಲೇನು ಆಪ್ಷನ್ ಬರುತ್ತೆ? ಇಲ್ಲಿ ನಮ್ಗೆ ಆಪ್ಷನ್ಸು D ಇಂದ J ವರೆಗೂ ಇರುತ್ತೆ. ಆಪ್ಷನ್ ಕಮ್ಮಿ ಹಾಕ್ಕೊಂಡು ಹೋಗ್ತಾ ಇದೆ. ಡಿಲಿ ಉಪಯೋಗಿಸ್ತೀನಿ. ಸೊ ಆನ್ ಸೊ ಫೋರ್ತ್. ಇನ್ನೊಂದು ಕೊಟ್ಟಿತ್ತು ಅಂತ ಹೇಳಿದ್ರೆ D ತೊಗೊಂಡಿದ್ದೀನಿ. ಸೊ E ಇಂದ J ವರೆಗೂ ಇರುತ್ತೆ. ಸೊ ಇವೆಲ್ಲ ಬಂದು ನಮ್ಮ ಹತ್ರ ಇರೋವಂಥ ಆಪ್ಷನ್ಸು. ಲಿಸ್ಟ್ ಆಫ್ ಆಪ್ಷನ್ಸ್. ನೆಕ್ಸ್ಟು ನಂಬರ್ ಆಫ್ ಆಪ್ಷನ್. ನಂಬರ್ ಆಫ್ ಆಪ್ಷನ್ಸ್ ಏನಿರುತ್ತೆ? ಇಲ್ಲಿ 10 ಇದೆ, ಇಲ್ಲಿ 9 ಇದೆ, ಇಲ್ಲಿ 8 ಇದೆ, ಇಲ್ಲಿ 7 ಇದೆ ಅಲ್ವಾ? ಸರಿನಾ? ಸೊ ಆ್ಯಸ್ ಪರ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಏನು ಬರ್ತು ಉತ್ತರ? ಹೌದು, 10 × 9 × 8 × 7 ಅಷ್ಟೇ, ಇನ್ನೇನಿಲ್ಲ. ಸೊ ಆ್ಯಸ್ ವಿ ಹ್ಯಾವ್ 10 letters to fill 4 different or 4 places, different ಏನು ಬೇಕಾಗಿಲ್ಲ, 4 places without repetition. That's very important. So as per fundamental principle of counting, ನಮ್ಮ ಉತ್ತರ ಏನು? 10 × 9 × 8 × 7 ಅಲ್ವಾ? ಇದು ನಾನು ಕ್ಯಾಲ್ಕುಲೇಟರ್ ಉಪಯೋಗಿಸಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಇದು 5040 ಬರ್ತಾಯಿದೆ. ಸೊ ಇದೇ ನಿಮ್ಮ ಉತ್ತರ. ಆಯ್ತಾ ಹುಡುಗರು?